ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಕ್ಷತ್ರಗಳ ಸೀರೀಸಲ್ಲಿದ್ದೀವಿ. ಯಾವ ನಕ್ಷತ್ರದವರು ಯಾವ ರೀತಿಯ ಪರಿಹಾರವನ್ನು ಪರ್ಮನೆಂಟಾಗಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರ್ತದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಈಗ ಬಂದಿರುವಂಥ ನಕ್ಷತ್ರ ಸ್ವಾತಿ. ಸ್ವಾತಿ ನಕ್ಷತ್ರದ ಜಾತಕರು ಮಾವಿನ ಮರದ ಪೋಷಣೆಯನ್ನು ಮಾಡುವಂಥದ್ದು, ಮಾವಿನ ಸಸಿಗಳನ್ನು ನೆಡುವಂಥದ್ದು, ಮಾವಿನ ಹಣ್ಣು ಅಂದರೆ ಆ ಸೀಸನ್ ಇದ್ದಾಗ ಮಾವಿನ ಹಣ್ಣು ಸಿಕ್ಕಿದಾಗ ಅತಿ ಹೆಚ್ಚಾಗಿ ಮಾವಿನ ಹಣ್ಣನ್ನು ಉಪಯೋಗಿಸೋದು, ಮನೆಗೆ ಬಂದಂಥ ವ್ಯಕ್ತಿಗಳಿಗೆ ಮಾವಿನ ಹಣ್ಣನ್ನು ನೀಡುವಂಥದ್ದು. ತುಂಬ ಕಷ್ಟ ಇದೆ ಅಲ್ವಾ? ಬೇಡ ಬಿಡಿ, ಒಂದು ಪ್ಲೇಟು ಅಥವಾ ಒಂದು ಬೌಲಲ್ಲಿ ಮಾವಿನ ಹಣ್ಣು ಇರುವಂಥ ಚಿತ್ರವನ್ನು ಮನೆಯಲ್ಲಿ ಇಡುವಂಥದ್ದು, ಇದು ಸಾಧ್ಯ ಇದೆಯಲ್ವಾ? ಸೊ ಇದನ್ನಾದರೂ ಕನಿಷ್ಠ ಪಕ್ಷ ತಾವುಗಳು ಮಾಡಿ. ಅದ್ರ ಜೊತೆಗೆ ಒಂದು ಪುಟ್ಟದಾಗಿರುವಂಥ ಆನೆಯನ್ನು ಅದ್ರ ಜೊತೆಗೆ ಇಡಿ. ಆನೆ ಅಂತ ಹೇಳಿದ್ರೆ ಆನೆಯ ಒಂದು ವಿಗ್ರಹ, ಅದು ಮರದ್ದಾಗಿರ್ಬೋದು, ಮಣ್ಣಿಂದಾಗಿರ್ಬೋದು, ವಿಗ್ರಹ ಬಂದ್ಬಿಟ್ಟು ನಿಮಗೆ ಲೋಹದ್ದು ಆಗಿರ್ಬೋದು. ಅರ್ಥ ಆಯ್ತಲ್ವಾ? ಇಲ್ಲ ನಮ್ಗೆ ಇದು ಯಾವುದೂ ಸಿಗ್ತಾ ಇಲ್ಲ, ಒಂದು ಪೋಸ್ಟರಲ್ಲಿ ಆನೆ ಇರುವಂಥದ್ದು ಯಾವುದಾದ್ರು ಒಂದು ಪೋಸ್ಟರು, ಚಿತ್ರಪಟ ಇತ್ಯಾದಿಗಳನ್ನ ಕೂಡ ತಾವುಗಳು ಇಡಬಹುದು. ಲಕ್ಷ್ಮೀ ದೇವಿಯ ಪೂಜೆಯನ್ನು ಅತಿ ಹೆಚ್ಚಾಗಿ ನೀವು ಮಾಡ್ಕೊಂಡು ಬನ್ನಿ. ಶುಕ್ರವಾರ ಮಾಡ್ತೀರಾ, ನಿಮ್ಮಿಷ್ಟ. ಅಮಾವಾಸ್ಯೆ ದಿವಸ ಮಾಡ್ತೀರಾ, ನಿಮ್ಮಿಷ್ಟ. ಒಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವರು ಇರಬೇಕು, ಲಕ್ಷ್ಮಿ ಕಾಣಿಸ್ಬೇಕು, ಲಕ್ಷ್ಮಿಯ ಚಿತ್ರಪಟ ಇರಬೇಕು, ಲಕ್ಷ್ಮಿಯ ವಿಗ್ರಹ ಇರಬೇಕು, ಲಕ್ಷ್ಮಿಗೆ ಅತಿ ಹೆಚ್ಚಾಗಿ ನಡ್ಕೋಬೇಕು. ಲಕ್ಷ್ಮೀ ದೇವಸ್ಥಾನಗಳಿಗೆ ಹೋಗುವಂಥದ್ದು, ವಿಶೇಷವಾಗಿರುವಂಥ ದಿನಗಳಲ್ಲಿ ಹೋಗಿ ತಾಯಿಯ ದರ್ಶನ ಯಾರ್ದು ಮಾಡಬೇಕು ಅಂದರೆ ಲಕ್ಷ್ಮಿಯ ದರ್ಶನವನ್ನು ನೀವು ಮಾಡಿ. ಇವಾಗ ದೀಪಾವಳಿ, ಅಮಾವಾಸ್ಯೆ ಇತ್ಯಾದಿಗಳು ಬರ್ತಾವಲ್ಲ, ಬಂದಾಗ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ, ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತೀವಿ. ನಿಮ್ಗೆ ಇವಾಗ ಅರ್ಥ ಆಗಿರ್ಬೋದು ಕೆಲವೊಂದು ಪೂಜೆ ವ್ರತಗಳನ್ನು ಯಾವ ನಕ್ಷತ್ರದವ್ರು ಮಾಡಿದ್ರೆ ಎಷ್ಟು ಉದ್ಧಾರ ಆಗ್ತಾರೆ ಅಂತ. ಕೆಲವೊಂದು ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಇವಾಗ ತಲೆಗೆ ಹೋಗ್ತಾ ಇರ್ಬೋದು. ವರಮಹಾಲಕ್ಷ್ಮಿ ವ್ರತ ಅಲ್ವಾ, ಧನಲಕ್ಷ್ಮಿ ಪೂಜೆ ಅಮಾವಾಸ್ಯೆಗೆ ನಾವು ಮಾಡ್ತೀವಲ್ವಾ. ಸೊ ಇತ್ಯಾದಿಗಳನ್ನು ಯಾರು ಮಾಡ್ಬೋದು, ಯಾರು ಮಾಡಿದ್ರೆ ಅತಿ ಹೆಚ್ಚಾಗಿ ಬೆನಿಫಿಟ್ ಬರುತ್ತೆ ಅಂದರೆ ಇಂಥವ್ರಿಗೆ ಬರುತ್ತೆ. ಸರಿ, ಇವಾಗ ನಾವು ಮಾಡೋಕ್ಕಾಗಲ್ಲ, ಯಾವುದೇ ಧರ್ಮದವರು ಯಾವುದೇ ವ್ಯಕ್ತಿಗಳು ನಾವು ಮಾಡಬಹುದಾದಂಥ ಒಂದು ಪರಿಹಾರ ಹೇಳಿ ಅಂದರೆ ಆಲ್ರೆಡಿ ಮಾವಿನ ಹಣ್ಣು ಮತ್ತು ಆನೆ ಬಗ್ಗೆ ನಾನು ಹೇಳಿದೆ ಅಲ್ವಾ. ಸೊ ಇನ್ನೊಂದು ಪರಿಹಾರ ಹೇಳ್ತಾ ಇದ್ದೀನಿ, ಏನು ಅಂತ ಹೇಳಿದ್ರೆ ಅನಾಥರು. ಈ ವರ್ಡ್ ಎಲ್ಲೆಲ್ಲಿ ಬರುತ್ತೋ ಅಂಥವ್ರಿಗೆ ನಿಮ್ಮ ಕೈಲಾದಂಥ ಸೇವೆ ಅಥವಾ ಸಹಾಯ ಮಾಡಿ. ಅನಾಥರು, ನಾವು ಅನಾಥರು, ನಮಗೆ ಯಾರೂ ಇಲ್ಲ ಅಂತ ಬರಬೇಕು, ನೆನ್ಪಿಟ್ಕೊಳ್ಳಿ. ಅಂಥವರು ಗಂಡಸಾಗಿರಲಿ, ಹೆಂಗಸಾಗಿರಲಿ, ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ಹಿರಿಯರಾಗಿರಲಿ, ವೃದ್ಧ ಯಾರೇ ಇರಲಿ. ನಾವು ಕೆಲವೊಂದು ಕಡೆ ವೃದ್ಧಾಶ್ರಮ, ವೃದ್ಧರಿಗೆ ಮಾಡಬೇಕು ಅಂತೆಲ್ಲ ಇದೆ, ಇಲ್ಲಿ ಯಾವುದೂ ಇಲ್ಲ. ತಾವು ಇಂಥವ್ರಿಗೆ ಏನಾದರೂ, ಅನಾಥರಿಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸೇವೆ, ಏನಾದರೂ ಸಹಾಯ, ಅಥವಾ ನೀವು ದುಡಿಯೋದ್ರಲ್ಲಿ ಸ್ವಲ್ಪ ಪಾಲು ಅನಾಥರಿಗೆ ಅಂತ ಮೀಸಲಿಟ್ಬಿಡಿ. ನೀವು ಸ್ವಲ್ಪ ಪಾಲು ತೆಗೆದಿಟ್ಟು ನೋಡಿ, ನೀವು ಕೊಡಬೇಡಿ, ಅನಾಥರಿಗೆ ಕೊಡೋಕ್ಕೆ ಹೋಗ್ಬಿಡಿ. ಇದು ಅನಾಥರಿಗೆ ಅಂತ ತೆಗೆದಿಡಿ. ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆಯಾ, ದಯವಿಟ್ಟು ಇದನ್ನು ತೊಗೊಂಡೋಗಿ ಅನಾಥರಿಗೆ ಕೊಡಿ, ಸರಿನಾ? ಇದನ್ನಾದರೂ ಮಾಡಿ ನೋಡಿ, ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆಯಾ. ಎತ್ತಿಟ್ರೆ ಬರೀ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ಬದಲಾವಣೆ ಬರಬೇಕು, ಮಾಡಿದ್ರ ಮೇಲೆ ಬದಲಾವಣೆ ಅಲ್ಲ. ನಾನು ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಬದಲಾವಣೆ ಬರಬೇಕು. ನಿಮ್ಮ ಜೀವನದಲ್ಲಿ ಒಂದು ಪುಟ್ಟದಾಗಿರುವಂಥ ಒಂದು ಗಾಳಿ ಬೀಸಬೇಕು, ಆವಾಗನೇ ನಿಮಗೆ ನಂಬಿಕೆ ಬರೋದು. ಇದನ್ನು ಮಾಡಿ ನೋಡಿ, ಖಂಡಿತವಾಗಲೂ ಜೀವನದಲ್ಲಿ ಬದಲಾವಣೆಗಳು ಬರ್ತವೆ. ನಿಮ್ಮ ಜೀವನವು ಅಭಿವೃದ್ಧಿ ಆಗುತ್ತೆ. ಏನೇ ಕಷ್ಟಗಳಿರಲಿ, ಹೇಗೆ ಇರಲಿ, ಪರ್ಮನೆಂಟಾಗಿ ಕಂಟಿನ್ಯೂ ಆಗಿ ಯಾವಾಗೆಲ್ಲ ಸಿಗುತ್ತೋ, ಪರ್ಮನೆಂಟಾಗಿ ಅಂದರೆ ಡೈಲಿ ಮಾಡ್ತಾ ಕೂತ್ಕೊಳ್ಳಿ ಅಂತ ಹೇಳಲ್ಲ ನಾನು, ಯಾವಾಗೆಲ್ಲ ನಿಮಗೆ ಸಿಗುತ್ತೋ ಆವಾಗೆಲ್ಲವೂ ಈ ಪರಿಹಾರವನ್ನು ಮಾಡಿ ನೋಡಿ. ಜೀವನದಲ್ಲಿ ಅಭಿವೃದ್ಧಿ ಖಂಡಿತವಾಗಲೂ ತಾವು ಆಗ್ತೀರಾ. ಮುಂದಿನ ನಕ್ಷತ್ರದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.